want to control us just like a dictator. I'm hati aku. Yo massacre. ಪಶ್ಚಿಮದ ಮಾಧ್ಯಮಗಳಂತೆಯೇ ನೇಪಾಳದ ಓಲಿ ಸರ್ಕಾರವು ಕಠ್ಮಂಡುವಿನ ರಸ್ತೆ ಪ್ರತಿಭಟನೆಗಳು ಕೇವಲ ಸಾಮಾಜಿಕ ಮಾಧ್ಯಮ ನಿಷೇಧದ ವಿರುದ್ಧವೆಂದು ಭಾವಿಸಿತ್ತು. ಪ್ರಧಾನಿ ಓಲಿ ಸರ್ಕಾರದ ಕಠಿಣ ಕ್ರಮಗಳ 24 ಗಂಟೆಯೊಳಗೆ ನೇಪಾಳದ ಸಂಪೂರ್ಣ ಚಿತ್ರಣವೇ ಬದಲಾಯಿತು. ಸಾಮಾಜಿಕ ಮಾಧ್ಯಮ ನಿಷೇಧಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಸಂಪೂರ್ಣ ಆರ್ಥಿಕತೆ ವೈಫಲ್ಯದ ಬಗ್ಗೆಯೇ ಹೆಚ್ಚು ಕೋಪವಿತ್ತು. ತಮ್ಮ ಈ ಕ್ರಮಗಳು, ತಮ್ಮ ಗುಂಡುಗಳು ಮತ್ತು 19-20 ಜನರ ಸಾವುಗಳು ಅಂತಹ ದೊಡ್ಡ ಬೆಂಕಿಯನ್ನು ಹೊತ್ತಿಸುತ್ತವೆ. ಅದು ಅವರ ಮನೆಗಳನ್ನು ಸುಟ್ಟು ಹಾಕುತ್ತದೆ ಮತ್ತು ಅವರನ್ನು ಹೆಲಿಕಾಪ್ಟರ್ ಮೂಲಕ ಓಡಿ ಹೋಗುವಂತೆ ಮಾಡುತ್ತದೆ ಎಂದು ಅವರ ಸರ್ಕಾರವು ಎಂದಿಗೂ ಯೋಚಿಸಿರಲಿಲ್ಲ. ಪ್ರಧಾನಮಂತ್ರಿ ಓಲಿ ಅವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಕಠ್ಮಂಡುವಿನ ಮೇಲೆ ಹೆಲಿಕಾಪ್ಟರ್ಗಳು ಹಾರುತ್ತಿದ್ದವು ಮತ್ತು ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಸಿಡಿಸಲಾಗಿತ್ತು. ಇಡೀ ದೇಶವು ನೇಪಾಳಿ ಯುವಕರೊಂದಿಗೆ ನಿಂತಿತ್ತು. ಇದರರ್ಥ ಗೃಹ ಸಚಿವ ಅಥವಾ ಕೃಷಿ ಸಚಿವರ ರಾಜೀನಾಮೆ ಮಾತ್ರವಲ್ಲ, ಪ್ರಧಾನಮಂತ್ರಿ ಓಲಿ ಕೂಡ ಪದತ್ಯಾಗ ಮಾಡಬೇಕು. ಆಗ ಮಾತ್ರ ನೇಪಾಳದಲ್ಲಿ ದೊಡ್ಡ ಬದಲಾವಣೆ ಬರಬಹುದು. ನೆನಪಿಡಿ, ಇದು ಕೇವಲ ಒಂದು ಪಕ್ಷ ಅಥವಾ ಒಬ್ಬ ನಾಯಕನ ವಿರುದ್ಧವಾಗಿರಲಿಲ್ಲ. ನೇಪಾಳದ ಯುವಕರ ಕೋಪವು ಇಡೀ ವ್ಯವಸ್ಥೆಯ ವಿರುದ್ಧವಾಗಿತ್ತು. ಓಲಿ, ಪ್ರಚಂಡ ಮತ್ತು ದೇವುಬಾ ಈ ಮೂವರು ನಾಯಕರ ಮನೆಗಳನ್ನು ಸುಟ್ಟು ಹಾಕಲಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಮೂವರು ನೇಪಾಳದ ರಾಜಕೀಯವನ್ನು ಆಕ್ರಮಿಸಿಕೊಂಡಿರುವ ಪ್ರಮುಖ ವ್ಯಕ್ತಿಗಳು. ಪದೇ ಪದೇ ಸರ್ಕಾರಗಳನ್ನು ಬದಲಾಯಿಸುವ ನೀತಿಯನ್ನು ಹೊಂದಿದ್ದಾರೆ. ಈ ಜನರು 30 ವರ್ಷಗಳ ಕಾಲ ನೇಪಾಳವನ್ನು ಆಳಿದರು. ಆದರೆ ಇಂದು ನೇಪಾಳದ ಯುವಕರು ಹೇಳುತ್ತಿದ್ದಾರೆ, ನೀವು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಲಿ, ಎಷ್ಟೇ ದೊಡ್ಡ ನಾಯಕರಾಗಿರಲಿ ಸಾಕು, ನಮಗೆ ಹೊಸ ಆರಂಭ ಬೇಕು. ಅವರಿಗೆ ತಮ್ಮ ರಾಜಪ್ರಭುತ್ವವನ್ನು ಮತ್ತೆ ತರಬೇಕು ಎಂಬ ಭರವಸೆ ಮತ್ತು ನಿರೀಕ್ಷೆ ಮೂಡಿದೆ. ಇದಕ್ಕೆ ಕಾರಣ 2006ರಿಂದ 2008ರ ನಡುವೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಯಾದಾಗ ಜನರಿಗೆ ಹಲವು ನಿರೀಕ್ಷೆಗಳಿದ್ದವು. ಆದರೆ ಸಾಮಾನ್ಯ ನೇಪಾಳಿಗಳ ಜೀವನದಲ್ಲಿ ಇಲ್ಲಿಯವರೆಗೆ ಯಾವುದೇ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ತಮ್ಮ ಹಲವು ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಮತ್ತು ಸಂಸತ್ತಿನಲ್ಲಿ ಚರ್ಚೆಗಳು ನಡೆದು ನೇಪಾಳ ಪ್ರಗತಿ ಸಾಧಿಸುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ 2008ರಿಂದ 2025ರವರೆಗೆ ನೇಪಾಳಕ್ಕೆ ಏನು ಸಿಕ್ಕಿತು? ಈ 16-17 ವರ್ಷಗಳಲ್ಲಿ 14 ಹೆಚ್ಚು ಸರ್ಕಾರಗಳು ಬದಲಾಗಿವೆ. ಆದರೆ 2006, 2008ರ ಅವಧಿಯ ಸಮಸ್ಯೆಗಳು 2025ರಲ್ಲೂ ಹಾಗೆಯೇ ಉಳಿದುಕೊಂಡಿವೆ. ಇಂದು ನೇಪಾಳದಲ್ಲಿ ನಿರುದ್ಯೋಗ ಮತ್ತು ಹಣದುಬ್ಬರ ಗರಿಷ್ಠ ಮಟ್ಟದಲ್ಲಿದೆ. ಉದ್ಯೋಗಾವಕಾಶಗಳು ಕೊರತೆ ಇಡೀ ನೇಪಾಳದ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ನೇಪಾಳದ ಯುವಕರು ತಮ್ಮ ದೇಶವನ್ನು ತೊರೆದು ಹೋಗುತ್ತಿದ್ದಾರೆ. ಯುವಕರ ವಲಸೆ ಹೆಚ್ಚಾಗಿದೆ. ವ್ಯಾಪಾರ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಕೈಗಾರಿಕೆಗಳು ಕುಸಿಯುತ್ತಿವೆ ಮತ್ತು ಸಾಲ ಹೆಚ್ಚುತ್ತಿದೆ. ಸರ್ಕಾರಿ ಕೆಲಸಗಳಲ್ಲಿ ಅರ್ಹತೆಗೆ ಯಾವುದೇ ಪ್ರೋತ್ಸಾಹ ಸಿಗುತ್ತಿಲ್ಲ. ಬದಲಾಗಿ ಸ್ವಜನ ಪಕ್ಷಪಾತ ಮಾಡುವವರಿಗೆ ಅಧಿಕಾರ ಸಿಗುತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಜನರು ತೊಂದರೆಯಲ್ಲಿದ್ದಾಗ ಆಡಳಿತ ವರ್ಗವು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಜನರೊಂದಿಗಿನ ಅವರ ಸಂಬಂಧ ಕಡಿದು ಹೋಗಿದೆ. ರಾಜಕಾರಣಿಗಳು ಮಹಾರಾಜರಂತೆ ಜೀವನ ನಡೆಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮೇಲಿನ ವಿಶ್ವಾಸ ಕಳೆದು ಹೋದಾಗ ಮತ್ತು ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ಬಗ್ಗೆ ನಿರಾಶೆಗೊಳ್ಳುವುದು ಸಹಜ. ನೇಪಾಳಿ ಯುವಕರ ಕೋಪ ಮತ್ತು ಹತಾಶೆ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿದ್ದವು. ಜನರು ರಾಜಕೀಯ ನಾಯಕರು ಮತ್ತು ಅವರ ಐಷಾರಾಮಿ ಜೀವನ ಶೈಲಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅದು ಸಾಮಾನ್ಯ ಜನರ ತೊಂದರೆಗಳಿಂದ ದೂರವಿತ್ತು. ಅದು ಟಿಕ್ಟಾಕ್ ಆಗಿರಲಿ ಅಥವಾ ರೀಲ್ಸ್ ಆಗಿರಲಿ. ಸಾಮಾನ್ಯವಾಗಿ ವಿರೋಧ ಪಕ್ಷಗಳು, ಮಾಧ್ಯಮ ಮತ್ತು ನ್ಯಾಯಾಲಯಗಳು ಎಲ್ಲವೂ ವಿಫಲರಾದಾಗ ಸಾಮಾಜಿಕ ಮಾಧ್ಯಮವು ಸತ್ಯವನ್ನು ತೋರಿಸಲು ಸಹಾಯ ಮಾಡುತ್ತದೆ. ಸೆಪ್ಟೆಂಬರ್ 4ರಂದು ನೇಪಾಳ ಸರ್ಕಾರವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೆಡ್ಡಿಟ್, ಎಕ್ಸ್ ಮತ್ತು ಯೂಟ್ಯೂಬ್ ಮೇಲೆ ನಿಷೇಧ ಹೇರುವ ಆದೇಶವನ್ನು ಹೊರಡಿಸಿತು. ಈ ಕಂಪನಿಗಳು ಸರ್ಕಾರದ ಆದೇಶಗಳನ್ನು ಬಹಿರಂಗವಾಗಿ ಉಲ್ಲಂಘಿಸುತ್ತಿವೆ. ಆದ್ದರಿಂದ ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ಸರ್ಕಾರ ಈ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು ಎಂದು ಸರ್ಕಾರ ಹೇಳಿದೆ. ಈಗ ಇದು ನಾಯಕನ ಭದ್ರತೆಯೇ ಅಥವಾ ರಾಷ್ಟ್ರೀಯ ಭದ್ರತೆಯೇ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನೇಪಾಳ ಸರ್ಕಾರವು ಸಾಮಾಜಿಕ ಮಾಧ್ಯಮವನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುತ್ತಿದೆ. ಆನ್ಲೈನ್ ದ್ವೇಷ, ನಕಲಿ ಸುದ್ದಿ, ಸೈಬರ್ ಅಪರಾಧ ಮತ್ತು ತಪ್ಪು ಮಾಹಿತಿಯನ್ನು ತಡೆಯುವುದು ಅವರ ಅಧಿಕೃತ ಕಾರಣವಾಗಿತ್ತು. ಆದರೆ ನಿಜವಾದ ಉದ್ದೇಶವೇನೆಂದರೆ ಅವರ ರಹಸ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಿರಂಗವಾಗಬಾರದು ಎಂದಾಗಿತ್ತು. ಆದರೆ ಅವು ಸೋರಿಕೆಯಾಗುತ್ತಿವೆ. ನೇಪಾಳದಲ್ಲಿ ಮ್ಯೂಸಿಕಲ್ ಚೇರ್ ಆಟದ ರೀತಿಯಲ್ಲಿ ಅಧಿಕಾರದ ಸ್ಪರ್ಧೆ ನಡೆಯುತ್ತಿದೆ. ಏಕೆಂದರೆ ಪ್ರಜಾಪ್ರಭುತ್ವ ಬಂದಾಗಿನಿಂದ ನೇಪಾಳಿ ಕಾಂಗ್ರೆಸ್, ಯುನೈಟೆಡ್ ಮಾರ್ಕ್ಸ್ವಾದಿ, ಲೆನಿನ್ವಾದಿ ಮತ್ತು ಮಾವೋವಾದಿ ಪಕ್ಷಗಳಂತಹ 3 ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರಾದ ಶೇರ್ ಬಹದ್ದೂರ್ ದೇವುಬಾ, KP ಶರ್ಮಾ ಓಲಿ ಮತ್ತು ಪ್ರಚಂಡ ಇವರ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿದೆ. ಅದರ ಪ್ರಕಾರ ಅಧಿಕಾರ ನಮ್ಮ ನಡುವೆಯೇ ಇರಬೇಕು, ಬೇರೆಯವರಿಗೆ ಅದು ಸಿಗಬಾರದು. ಈ ಕಾರಣದಿಂದ ಈ ಮೂವರ ನಡುವೆ ಅಧಿಕಾರ ನಿರಂತರವಾಗಿ ಬದಲಾಗುತ್ತಿರುತ್ತದೆ.
ಇದಕ್ಕಿಂತ ದೊಡ್ಡ ವಿಷಯವೆಂದರೆ ಈ ಮೂರು ಪಕ್ಷಗಳು ನೇಪಾಳದ ಜನರ ಹಿತಾಸಕ್ತಿಗಳನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಅಮೆರಿಕ ಮತ್ತು ಚೀನಾದ ಕಾರ್ಯಸೂಚಿಗಳನ್ನು ಜಾರಿಗೊಳಿಸುತ್ತಿವೆ. ಈ ಕಾರಣಕ್ಕಾಗಿ ಜನರಲ್ಲಿ ಕೋಪ ಮತ್ತು ಭ್ರಮನಿರಸನ ಹೆಚ್ಚಾಗಿದ್ದು ಅವರು ರಸ್ತೆಗಿಳಿದಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಮೆರಿಕ ಮತ್ತು ಚೀನಾದ ಕಾರ್ಯಸೂಚಿಗಳನ್ನು ಜಾರಿಗೆ ತಂದಾಗಿನಿಂದ ಸನಾತನ ಧರ್ಮದ ತತ್ವಗಳ ಮೇಲೆ ರೂಪುಗೊಂಡಿದ್ದ ನೇಪಾಳದಂತಹ ದೇಶದಲ್ಲಿ ಜನರಿಗೆ ತಮ್ಮ ಗುರುತುಗಳನ್ನು ಕಳೆದುಕೊಂಡ ಭಾವನೆ ಉಂಟಾಗಿದೆ. ಏಕೆಂದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಭರವಸೆ ನೀಡಲಾದ ಪ್ರಗತಿಯ ಬದಲಿಗೆ ವೋಕ್ ಕಲ್ಚರ್ನಂತಹ ವಿಚಾರಗಳನ್ನು ನೇಪಾಳದಲ್ಲಿ ಹೇರಲಾಗುತ್ತಿದೆ. ಈ ವೋಕ್ ಕಲ್ಚರ್ನ ಪರಿಣಾಮವಾಗಿ ತಮ್ಮ ಗುರುತು ಮತ್ತು ಅಸ್ತಿತ್ವದ ನಷ್ಟವನ್ನು ಜನರು ಇಂದು ಕಣ್ಣಾರೆ ನೋಡುತ್ತಿದ್ದಾರೆ. ಈ ಸನ್ನಿವೇಶದಲ್ಲಿ ನೇಪಾಳದ ಜನರು ತಮ್ಮ ರಾಜಪ್ರಭುತ್ವದ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಪ್ರಮುಖವಾಗಿ ಅವರು ತಮ್ಮ ರಾಜ ಜ್ಞಾನೇಂದ್ರ ಶಾ ಅವರನ್ನು ಸ್ಮರಿಸುತ್ತಿದ್ದಾರೆ. 2006ರಿಂದ 2008ರ ನಡುವೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಯಾದಾಗ ಜ್ಞಾನೇಂದ್ರ ಶಾ ಅವರಿಗೆ ಹೇಗೆ ವಂಚಿಸಲಾಯಿತು ಎಂಬುದನ್ನು ಇಂದು ಜನರು ನೆನಪಿಸಿಕೊಳ್ಳುತ್ತಿದ್ದಾರೆ. 2006-2008ರ ಅವಧಿಯಲ್ಲಿ ರಾಜಪ್ರಭುತ್ವವನ್ನು ಮುಂದುವರಿಸಲಾಗುವುದು ಎಂದು ಹೇಳಲಾಗಿತ್ತು. ಆದರೆ 2008ರ ಹೊತ್ತಿಗೆ ಮಾವೋವಾದಿ ಪಕ್ಷಗಳು ಚೀನಾ, ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ಯುರೋಪಿಯನ್ ರಾಷ್ಟ್ರಗಳ ಒತ್ತಡಕ್ಕೆ ಮಣಿದು ರಾಜ ಜ್ಞಾನೇಂದ್ರ ಶಾ ಅವರನ್ನು ಸಂಪೂರ್ಣವಾಗಿ ಅಧಿಕಾರದಿಂದ ದೂರ ಮಾಡಿ ರಾಜಪ್ರಭುತ್ವವನ್ನು ನಾಶಪಡಿಸಿದವು ಎಂಬುದು ಇಂದು ಜನರಿಗೆ ನೆನಪಾಗುತ್ತಿದೆ. ಇಂದು ಶೇರ್ ಬಹದ್ದೂರ್ ದೇವುಬಾ, KP ಶರ್ಮಾ ಓಲಿ ಮತ್ತು ಪ್ರಚಂಡ ನಡುವಿನ ಮ್ಯೂಸಿಕಲ್ ಚೇರ್ ಆಟವನ್ನು ನೋಡಿದಾಗ ಈ ಮೂವರು ನಾಯಕರು ನೇಪಾಳವನ್ನು ಹೇಗೆ ವಂಚಿಸುತ್ತಿದ್ದಾರೆ ಮತ್ತು ಲೂಟಿ ಮಾಡುತ್ತಿದ್ದಾರೆ ಎಂಬುದು ಜನರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅದೇ ಸಮಯದಲ್ಲಿ ರಾಜ ಜ್ಞಾನೇಂದ್ರ ಶಾ ಅವರನ್ನು ಅಧಿಕಾರದಿಂದ ದೂರ ಮಾಡಿದಾಗಲೂ ಇದು ಜನರ ನಿರ್ಧಾರವಾಗಿದ್ದರೆ ನಾನು ಅದನ್ನು ತಲೆಬಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿ ಯಾವುದೇ ಪ್ರತಿಭಟನೆ ನಡೆಸಲಿಲ್ಲ. ಜನರ ಹಿತಾಸಕ್ತಿಗಾಗಿ ಅಧಿಕಾರದ ಹೋರಾಟದಿಂದ ಹಿಂದೆ ಸರಿದ ಆ ರಾಜನ ನಿಜವಾದ ಮಹತ್ವವು ಜನರಿಗೆ ಈಗ ಅರ್ಥವಾಗುತ್ತಿದೆ. ಈ ಕಾರಣಕ್ಕಾಗಿ ನೇಪಾಳದ ರಾಜ ಇತ್ತೀಚೆಗೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ. ಇದು ಅತ್ಯಂತ ಅವಶ್ಯಕವೂ ಆಗಿದೆ. ಏಕೆಂದರೆ ಈ ಸಮಯದಲ್ಲಿ ನೇಪಾಳದ ಜನರಲ್ಲಿ ತೀವ್ರ ಬ್ರಹ್ಮನಿರಸನ ಮತ್ತು ಹತಾಶೆ ಇದೆ. ಅವರ ಸಮಸ್ಯೆಗಳಿಗೆ ಇಂದಿಗೂ ಯಾವುದೇ ಉತ್ತರ ಸಿಕ್ಕಿಲ್ಲ. ಈ ಸನ್ನಿವೇಶದಲ್ಲಿ ನೇಪಾಳದ ರಾಜನು ಜನರೊಂದಿಗೆ ಸಕಾರಾತ್ಮಕ ಭಾವನೆ ಮೂಡಿಸಲು ಪ್ರಯತ್ನಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿ ಕಾಣುತ್ತಿದೆ. ನೇಪಾಳದ ರಾಜನು ಇಂದು ನೇರವಾಗಿ ಮತ್ತು ಆಕ್ರಮಣಕಾರಿಯಾಗಿ ರಂಗಕ್ಕೆ ಇಳಿಯದೆ ತಮ್ಮ ಬೆಂಬಲಿಗರ ಮೂಲಕ ತಮ್ಮ ಸಂದೇಶವನ್ನು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ನೇಪಾಳದಲ್ಲಿ ಪ್ರತಿದಿನವೂ ರಾಜಕೀಯ ವಿವಾದಗಳು ಸುದ್ದಿಯಾಗುತ್ತಲೇ ಇರುತ್ತವೆ. ಇತ್ತೀಚೆಗೆ ದೊಡ್ಡ ವಿವಾದ ಹುಟ್ಟುಹಾಕಿದ ವಿಷಯವೆಂದರೆ ನೇಪಾಳ ವಿದ್ಯುತ್ ಪ್ರಾಧಿಕಾರದ ಮುಖ್ಯಸ್ಥರಾಗಿದ್ದ ಕುಲ್ಮನ್ ಗಿಸಿಂಗ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿದ್ದು. ಅವರು ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದರು ಮತ್ತು ನೇಪಾಳಕ್ಕೆ ಪ್ರಜ್ವಲಿಸುವ ನಕ್ಷತ್ರದಂತೆ ಇದ್ದರು. ಕುಲ್ಮನ್ ಗಿಸಿಂಗ್ ಅವರು ನೇಪಾಳ ವಿದ್ಯುತ್ ಪ್ರಾಧಿಕಾರದ ಕಾರ್ಯಭಾರ ವಹಿಸಿಕೊಂಡ ನಂತರ ಅಲ್ಲಿನ ಲೋಡ್ ಶೆಡ್ಡಿಂಗ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಿಸಿದ್ದರು. ಇದು ನೇಪಾಳದ ಆಡಳಿತಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿತ್ತು. ಒಬ್ಬ ಅರ್ಹ ವ್ಯಕ್ತಿಗೆ ಸಾರ್ವಜನಿಕ ಹುದ್ದೆ ನೀಡಿ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟರೆ ನೇಪಾಳದಂತಹ ಚಿಕ್ಕ ದೇಶದಲ್ಲೂ ಕೂಡ ಉತ್ತಮ ಫಲಿತಾಂಶಗಳು ಸಾಧ್ಯ ಎಂಬುದನ್ನು ಕುಲ್ಮನ್ ಗಿಸಿಂಗ್ ತೋರಿಸಿಕೊಟ್ಟಿದ್ದರು. ಆದರೆ ಸ್ವಜನ ಪಕ್ಷಪಾತ ಮಾಡುವವರಿಗೆ ಮಣೆ ಹಾಕುವ KP ಶರ್ಮಾ ಓಲಿ ನೇತೃತ್ವದ ಸರ್ಕಾರವು ಇತ್ತೀಚೆಗೆ ಕುಲ್ಮನ್ ಗಿಸಿಂಗ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕಿತು. ಕುಲ್ಮನ್ ಗಿಸಿಂಗ್ ಅವರನ್ನು ತೆಗೆದುಹಾಕಿದ ಪರಿಣಾಮವಾಗಿ ಜನರು ಮತ್ತೆ ರಸ್ತೆಗಿಳಿದಿದ್ದರು. ಒಬ್ಬ ಸಮರ್ಥ ವ್ಯಕ್ತಿ ಲೋಡ್ ಶೆಡ್ಡಿಂಗ್ ಸಮಸ್ಯೆಯನ್ನು ನಿವಾರಿಸಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾಗಲೂ ಆತ ನಿಮ್ಮ ಮಾತು ಕೇಳುವುದಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಅವರನ್ನು ತೆಗೆದುಹಾಕಲಾಯಿತು ಎಂಬ ವಿಷಯದ ಕುರಿತು ಜನರಲ್ಲಿ ಆಕ್ರೋಶ ಉಂಟಾಯಿತು. ಈ ಜನರ ಕೋಪವನ್ನು ಬಳಸಿಕೊಳ್ಳಲು ನೇಪಾಳದ ರಾಜ ಅಥವಾ ಅವರ ಬೆಂಬಲಿಗರು ಪ್ರಯತ್ನಿಸುತ್ತಿದ್ದಾರೆ. ಅವರ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಿರುವ ದುರ್ಗಾ ಪ್ರಸಾಯಿ ಎಂಬ ವ್ಯಕ್ತಿ ಜಾಯಿಂಟ್ ಪೀಪಲ್ಸ್ ಮೂವ್ಮೆಂಟ್ ಎಂಬ ಚಳವಳಿಯನ್ನು ನಡೆಸುತ್ತಿದ್ದಾರೆ. ಅವರು ನೆಲಮಟ್ಟದಲ್ಲಿ ಜನರನ್ನು ಸಂಘಟಿಸುತ್ತಿದ್ದು ಅವರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಇದರ ಜೊತೆಗೆ ಜಗ್ಮನ್ ಗುರುಂಗ್ ಕೂಡ ನೆಲಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಂದು ನೇಪಾಳದಲ್ಲಿ ಜನರ ಹತಾಶೆ ಮತ್ತು ಕೋಪವನ್ನು ಸರ್ಕಾರಗಳಿಂದ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ. ಓಲಿ ರಾಜೀನಾಮೆ ನೀಡಿದ್ದಾರೆ. ಈಗ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತವನ್ನು ಕೊನೆಗಾಣಿಸುವ ಸಮಯ. ನೇಪಾಳ ಶೀಘ್ರದಲ್ಲೇ ತನ್ನ ರಾಷ್ಟ್ರೀಯ ದಿನವನ್ನು ಸೆಪ್ಟೆಂಬರ್ 19ರಂದು ಆಚರಿಸಲಿದೆ. ಇದು 10 ವರ್ಷಗಳ ಹಿಂದೆ ನೇಪಾಳವು ತನ್ನ ಹೊಸ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನ. ಅಂದೇ ನೇಪಾಳ ಸಾಂವಿಧಾನಿಕ ರಾಜಪ್ರಭುತ್ವದಿಂದ ಸಂಯುಕ್ತ ಸಂಸದೀಯ ಗಣರಾಜ್ಯವಾಯಿತು. ಆ ದಿನದೊಳಗೆ ಎಲ್ಲ ಪಕ್ಷಗಳು ಒಗ್ಗೂಡಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಭ್ರಷ್ಟಾಚಾರವನ್ನು ಅಂಗೀಕರಿಸಿ ಮತ್ತು ಪಾರದರ್ಶಕ ತನಿಖೆಗೆ ಅನುಮೋದನೆ ನೀಡಿದರೆ ನೇಪಾಳವು ಯಾವುದೇ ಅರಾಜಕತೆ ಮತ್ತು ಜೀವಹಾನಿ ಇಲ್ಲದೆ ತನ್ನ ಇತಿಹಾಸವನ್ನು ಶಾಂತಿಯುತವಾಗಿ ಬದಲಾಯಿಸಲು ಐತಿಹಾಸಿಕ ಅವಕಾಶಗಳನ್ನು ಹೊಂದಿರುತ್ತದೆ. ಏನೇ ಫಲಿತಾಂಶವಿರಲಿ 24 ಗಂಟೆಗಳಲ್ಲಿ ನಾವು ಜನರಲ್ಲಿ ಕಂಡ ಕೋಪವು ಹಲವು ವರ್ಷಗಳಿಂದ ನಿಧಾನವಾಗಿ ಬೆಳೆಯುತ್ತಲೇ ಇತ್ತು. ನೀವು ಹೊಸ ಪೀಳಿಗೆಯ ಕನಸುಗಳನ್ನು ನುಜ್ಜುಗುಜ್ಜು ಮಾಡಿದರೆ ಹೊಸ ಪೀಳಿಗೆ ದಂಗೆ ಏಳುತ್ತದೆ ಮತ್ತು ವ್ಯವಸ್ಥೆಯು ಇನ್ನಷ್ಟು ಬಿಗಿಯಾಗುತ್ತದೆ. ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮೊದಲು ರಾಜಿ ಮಾಡಿಕೊಳ್ಳಲು ಪರಸ್ಪರ ಒಪ್ಪಂದವನ್ನು ತಲುಪಲು ನೇಪಾಳಕ್ಕೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಿಂದ ಕಲಿಯಲು ಅವಕಾಶವಿದೆ. ವಿದೇಶಿ ಶಕ್ತಿಗಳು ಇದರಲ್ಲಿ ಹೇಗೆ ತೊಡಗಿಕೊಂಡಿವೆ ಎಂದು ತಜ್ಞರು ಹೇಳುತ್ತಾರೆ.
ಆದರೆ ನಾಯಕರು ದೇಶವನ್ನು ಮಾರಾಟ ಮಾಡಿ ಪರಸ್ಪರ ಅಧಿಕಾರವನ್ನು ಹಂಚಿಕೊಂಡಾಗ ಯಾವುದೇ ವಿದೇಶಿ ಶಕ್ತಿಯ ಅಗತ್ಯವಿರುವುದಿಲ್ಲ. ಇಂದು ಚೀನಾದ ಕಾರ್ಯತಂತ್ರವನ್ನು ಗಮನಿಸಿದರೆ ಕಳೆದ 1.5 ತಿಂಗಳಿನಿಂದ ರಾಜನ ಕಡೆಯಿಂದ ಹೇಳಿಕೆಗಳು ಬರುತ್ತಿದ್ದರೂ ಚೀನಾ ಅವುಗಳನ್ನು ಖಂಡಿಸಿಲ್ಲ ಅಥವಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಏಕೆಂದರೆ ತಾನು ಬೆಂಬಲಿಸುತ್ತಿದ್ದ ನೇಪಾಳಿ ಕಾಂಗ್ರೆಸ್, ಯುನೈಟೆಡ್ ಮಾರ್ಕ್ಸ್ವಾದಿ, ಲೆನಿನ್ವಾದಿ ಮತ್ತು ಮಾವೋವಾದಿ ಪಕ್ಷಗಳ ಮೂಲಕ ತನ್ನ ಕಾರ್ಯಸೂಚಿಗಳನ್ನು ಜಾರಿಗೊಳಿಸುತ್ತಿದ್ದರೂ ಈಗ ಜನರ ಅಸಮಾಧಾನ ಮತ್ತು ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಚೀನಾಕ್ಕೂ ಅರ್ಥವಾಗಿದೆ. ಇದು ಭಾರತಕ್ಕೆ ಅತ್ಯಂತ ಪ್ರಮುಖ ಕ್ಷಣವಾಗಿದೆ. ಏಕೆಂದರೆ ಒಂದು ಕಡೆ ಚೀನಾದ ಪ್ರಭಾವ ಕಡಿಮೆಯಾಗುತ್ತಿದೆ, ಮತ್ತೊಂದೆಡೆ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು US ಏಡ್ ಕಾರ್ಯಾಚರಣೆಗಳನ್ನು ನೇಪಾಳದಲ್ಲಿ ಕೊನೆಗಾಣಿಸುವ ಮೂಲಕ ಒಂದು ನಿರ್ವಾತವನ್ನು ಸೃಷ್ಟಿಸಿದ್ದಾರೆ. ಇದೇ ಸಮಯದಲ್ಲಿ ಯುರೋಪಿಯನ್ ಒಕ್ಕೂಟದ ದೇಶಗಳು ತಾವು ಹುಟ್ಟುಹಾಕಿದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯಂತಹ ಪರಿಕಲ್ಪನೆಗಳಿಗೆ ನೇಪಾಳದಲ್ಲಿ ಪ್ರೋತ್ಸಾಹ ಸಿಗಬೇಕೆಂದು ಬಯಸುತ್ತಿವೆ. ಆದರೆ ವಿಶೇಷವೆಂದರೆ ಈ ಪಾಶ್ಚಿಮಾತ್ಯ ಪ್ರೇರಿತ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯಂತಹ ಪರಿಕಲ್ಪನೆಗಳನ್ನು ನೇಪಾಳದ ಜನರ ಮೇಲೆ ಎಷ್ಟು ಹೇರುತ್ತಾರೋ ಯುರೋಪ್ ವಿರುದ್ಧ ಜನರ ವಿರೋಧವೂ ಅಷ್ಟೇ ಹೆಚ್ಚಾಗುತ್ತಿದೆ. ನೇಪಾಳದಲ್ಲಿನ ಬೆಳವಣಿಗೆಗಳು ಭಾರತಕ್ಕೆ ಒಂದು ಸುವರ್ಣಾವಕಾಶವಾಗಿದೆ. ಭಾರತವು ಐತಿಹಾಸಿಕವಾಗಿ ವ್ಯವಹಾರ ಹೊಂದಿರುವ ನೇಪಾಳದ ರಾಜಪ್ರಭುತ್ವವು 240 ವರ್ಷಗಳಷ್ಟು ಹಳೆಯದು. ಇದು ಭಾರತವು ನೇಪಾಳದ ರಾಜ ಮತ್ತು ಜನರೊಂದಿಗೆ ಸಂಪರ್ಕ ಸಾಧಿಸಿ ಅವರ ಸಂವೇದನೆಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ಸರಿಯಾದ ಸಮಯವಾಗಿದೆ. ನಮ್ಮ ರೋಟಿ ಬೇಟಿ ಸಂಬಂಧ ಹೊಂದಿರುವ ನೇಪಾಳಿ ಸಹೋದರ ಸಹೋದರಿಯರೊಂದಿಗೆ ನಿಂತು ನೇಪಾಳದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರಲು ಇದು ಸೂಕ್ತ ಕಾಲ. ಮುಂದಿನ ದಿನಗಳಲ್ಲಿ ನೇಪಾಳ ಯಾವ ಆಶ್ಚರ್ಯಗಳನ್ನು ತೋರಲಿದೆ ಎಂಬುದನ್ನು ಕಾಲವೇ ನಿರ್ಧರಿಸಲಿದೆ. ಆದರೆ ಸದ್ಯದ ಪರಿಸ್ಥಿತಿಯು ಅಮೆರಿಕ ಅಥವಾ ಚೀನಾಕ್ಕೆ ಅನುಕೂಲಕರವಾಗಿಲ್ಲ ಎಂಬುದಂತೂ ಸ್ಪಷ್ಟ.